ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಹಾರರ್ ಮಿಸ್ಟೀರಿಯಸ್ ಸ್ಟೋರಿನ ಕೇಳೋಣ. ವೆಲ್ಕಮ್ ಟು ಸಣ್ಣ ಸುದ್ದಿ. ಈ ಘಟನೆಯು ಸರಿಸುಮಾರು 30 ವರ್ಷಗಳ ಹಿಂದೆ ಪಶ್ಚಿಮ ಘಟ್ಟ ಅಂದರೆ ಈ ವೆಸ್ಟರ್ನ್ ಘಾಟ್ಸ್ ಅಲ್ಲಿರುವ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ನಡೆದಿರುವ ನೈಜ ಘಟನೆ. ಅದು ಡಿಸೆಂಬರ್ ತಿಂಗಳಿನ ಮೈ ನಡುಗಿಸುವ ಚಳಿಗಾಲ. ಒಂದು ದಿನ ರಾತ್ರಿ ಸುಮಾರು 11:58ಕ್ಕೆ ಒಬ್ಬ 25 ವರ್ಷದ ವ್ಯಕ್ತಿ, ಅವನ ಹೆಸರನ್ನು ನಾವು ಶ್ಯಾಮ್ ಅಂತ ಕರೆಯೋಣ. ಈ ಶ್ಯಾಮ್ ಸಿಟಿಗೆ ತಾನು ಬೆಳೆದ ಬೆಳೆಯನ್ನು ಮಾರಲು ಬಂದಿರ್ತಾನೆ. ಹಾಗೆ ತನ್ನ ಕೆಲಸವನ್ನು ಮುಗಿಸಿದ ಮೇಲೆ ತನ್ನ ಊರಿಗೆ ತೆರಳಲೆಂದು ರೈಲ್ವೆ ಸ್ಟೇಷನ್ಗೆ ಬರ್ತಾನೆ. ಹೇಗಾದ್ರೂ ಮಾಡಿ ತನ್ನ ಊರಿಗಿರುವ ಕೊನೆ ಟ್ರೈನನ್ನು ಹಿಡಿಯಬೇಕಂತ ಬಂದಿರ್ತಾನೆ. ಆದರೆ ಅವನು ಸ್ಟೇಷನ್ಗೆ ಬರುವಷ್ಟರೊಳಗೆ ರಾತ್ರಿ 11:58 ಆಗಿರುತ್ತೆ. ಸ್ಟೇಷನ್ಗೆ ಕಾಲಿಟ್ಟ ಕ್ಷಣವೇ ಅವನಿಗೇನೋ ಅಸಹಜ ಫೀಲಿಂಗ್ ಆಗುತ್ತೆ. ಯಾವಾಗಲೂ ಗಿಜಿಗಿಡುವ ಸ್ಟೇಷನ್ ಅವತ್ತು ಖಾಲಿಯಾಗಿತ್ತು. ಸುತ್ತ ಇರುವ ಎಲ್ಲ ಟೀ ಸ್ಟಾಲ್ ಕೂಡ ಕ್ಲೋಸ್ ಆಗಿರುತ್ತೆ. ಅದು ಎಷ್ಟು ನಿಶಬ್ದವಾಗಿರುತ್ತಂದರೆ ಪ್ಲಾಟ್ಫಾರ್ಮ್ನಲ್ಲಿ ಇರುವ ಗಡಿಯಾರದ ಟಿಕ್ ಟಿಕ್ ಶಬ್ದ ಬಿಟ್ಟು ಬೇರೆ ಯಾವ ಶಬ್ದ ಅವನಿಗೆ ಕೇಳಿಸ್ತಿರಲಿಲ್ಲ. ಸಮಯ ಸರಿಯಾಗಿ 12 ಆಗಿತ್ತು. ಆವಾಗ ಸ್ಟೇಷನ್ ಲೈಟ್ ಕೂಡ ಒಂದೊಂದಾಗಿ ಆಫ್ ಆಗಲು ಶುರುವಾಗಿತ್ತು. ಹೀಗಿರುವಾಗ ದೂರದಿಂದ ಟ್ರೈನ್ ಬರುವ ಸದ್ದಾಗಿತ್ತು. ಶ್ಯಾಮ್ನ ಗಮನ ಆ ಟ್ರೈನ್ ಬರುವ ಶಬ್ದದ ಕಡೆ ತಿರುಗಿತ್ತು. ಆ ಕತ್ತಲಿಂದ ಬರುತ್ತಿದ್ದ ರೈಲ್ಗೆ ಯಾವುದೇ ಲೈಟ್ ಇರಲಿಲ್ಲ, ಹಾಗೆ ಯಾವುದೇ ನೇಮಿಂಗ್ ಬೋರ್ಡ್ ಕೂಡ ಇರಲಿಲ್ಲ. ಇದನ್ನು ನೋಡಿದ ಶ್ಯಾಮ್ ಮನಸ್ಸಿನಲ್ಲೇ ಗೊಂದಲಕ್ಕೀಡಾದ. ಹಾಗೆ ಇನ್ನಷ್ಟು ಭಯಪಡಲು ಶುರು ಮಾಡಿದ್ದ. ಅಷ್ಟರಲ್ಲಿಯೇ ಆ ಟ್ರೈನ್ ಸೀದಾ ಬಂದು ಪ್ಲಾಟ್ಫಾರ್ಮಲ್ಲಿ ನಿಂತ್ಕೊಂಡಿತ್ತು. ತನ್ನಿಂದ ತಾನಾಗಿಯೇ ರೈಲಿನ ಡೋರ್ ಕೂಡ ಓಪನ್ ಆಯಿತು. ಇದನ್ನು ಕಂಡ ಶ್ಯಾಮ್ಗೆ ಮತ್ತಷ್ಟು ಹೆದರಿಕೆಯಾಗಲು ಶುರುವಾಯಿತು. ಟ್ರೈನ್ ಏರುವುದೇ ಬೇಡ ಅಂತ ಶ್ಯಾಮ್ ನಿರ್ಧರಿಸಿದ್ದ. ಹಾಗೆ ಗಡಿಯಾರದ ಕಡೆ ನೋಡಿದ ಶ್ಯಾಮ್ಗೆ ಸಮಯ ರಾತ್ರಿ 12 ಆಗಿತ್ತು. ಮೋಸ್ಟ್ಲಿ ಇದೇ ಲಾಸ್ಟ್ ಟ್ರೈನ್ ಅಂತ ತಿಳಿದು ಗಟ್ಟಿ ನಿರ್ಧಾರ ಮಾಡಿ ಆ ಟ್ರೈನ್ನ ಶ್ಯಾಮ್ ಏರಿದ. ಹೀಗೆ ಭಯದಲ್ಲೇ ಟ್ರೈನ್ ಏರಿದ ಶ್ಯಾಮ್ಗೆ ಇನ್ನೊಂದು ವಿಚಿತ್ರ ಕಾದಿತ್ತು. ಟ್ರೈನ್ನ ಒಳಗಡೆ ಒಬ್ಬ ವೃದ್ಧ ವ್ಯಕ್ತಿ, ಒಂದು ಮಹಿಳೆ, 2 ಯುವಕರು, ಹಾಗೆ ಒಂದು ಮಗು ಇತ್ತು. ಇವರನ್ನು ಬಿಟ್ಟರೆ ಈ ರೈಲಿನ ಒಳಗಡೆ ಯಾರೂ ಇರಲಿಲ್ಲ. ಹೀಗೆ ಟ್ರೈನಿನ ಒಳಗಡೆ ಹೋದವನಿಗೆ ಅಲ್ಲಿ ಕುಳಿತಿದ್ದ ವ್ಯಕ್ತಿಗಳು ಯಾರೂ ಕಣ್ಣು ಮಿಟಿಸ್ತಿರಲಿಲ್ಲ. ಉಸಿರಾಟದ ಶಬ್ದವೂ ಕೇಳ್ತಿರಲಿಲ್ಲ, ಮತ್ತೆ ಯಾರೂ ಮಾತನಾಡ್ತಿರಲಿಲ್ಲ. ಶ್ಯಾಮ್ ತನ್ನ ಪಾಡಿಗೆ ಆ ಭಯದಲ್ಲೇ ಕುಳಿತ. ರೈಲು ನಿಧಾನವಾಗಿ ಚಲಿಸಲು ಆರಂಭಿಸಿತ್ತು. ರೈಲು ವೇಗವಾಗಿ ಚಲಿಸಲು ಪ್ರಾರಂಭಿಸಿತ್ತು. ಆದರೆ ಈ ರೈಲು ಹೋಗ್ತಿದ್ದ ಜಾಗದ ಸುತ್ತಮುತ್ತಲೂ ಇವನಿಗೆ ಯಾವುದೇ ಒಂದು ಊರು ಕೂಡ ಕಾಣಲು ಸಿಕ್ಕಲಿಲ್ಲ. ಅಷ್ಟೇ ಅಲ್ಲದೆ ಒಂದೇ ಒಂದು ಬೆಳಕು ಕೂಡ ಕಣ್ಣಿಗೆ ನೋಡಲಿಲ್ಲ. ಎಲ್ಲಿ ನೋಡಿದರೂ ಖಾಲಿ ಕಪ್ಪು ಶೂನ್ಯ ಅಷ್ಟೇ. ಶ್ಯಾಮ್ ಕುಳಿತಲ್ಲೇ ಬೆವರುತ್ತಾ ಪಕ್ಕದಲ್ಲಿ ಒಬ್ಬನಿಗೆ ಕೇಳಿದ, ಇದು ಯಾವ ಸ್ಟೇಷನ್ಗೆ ಹೋಗುತ್ತೆ ಅಂತ. ಯಾರೂ ಉತ್ತರಿಸಲಿಲ್ಲ. ಅವನು ತನ್ನ ಪಕ್ಕದಲ್ಲಿದ್ದ ಈ ವೃದ್ಧ ವ್ಯಕ್ತಿಯ ಕಡೆಗೆ ತಿರುಗಿ ನೋಡಿದ. ಆ ವೃದ್ಧ ವ್ಯಕ್ತಿ ನಿಧಾನವಾಗಿ ತಲೆ ತಿರುಗಿಸಿ ಶ್ಯಾಮ್ನ ನೋಡಿದ. ಆ ವೃದ್ಧ ವ್ಯಕ್ತಿಗೆ ಕಣ್ಣುಗಳೇ ಇರಲಿಲ್ಲ. ಇದನ್ನು ಕಂಡ ಶ್ಯಾಮ್ ಮತ್ತಷ್ಟು ಭಯದಿಂದ ಅಲ್ಲಿದ್ದ ಎಲ್ಲರನ್ನೂ ದಿಟ್ಟಿಸಿ ನೋಡಿದ್ದ. ಅಲ್ಲಿ ಇರುವ ಎಲ್ಲರ ಮೈ, ಕೈ, ಕಾಲುಗಳು ಮುರಿದು ಬಿರುಕು ಬಂದ ಹಾಗೆ ಇತ್ತು. ಇದನ್ನು ಕಂಡ ಶ್ಯಾಮ್ ಅಲ್ಲಿಂದ ಬಾಗಿಲ ಕಡೆ ಓಡಿದ. ಆ ಕ್ಷಣದಲ್ಲಿ ರೈಲಿನಲ್ಲಿ ಕುಳಿತ ಒಂದು ಮಹಿಳೆ, ಈ ರೈಲು ರಾತ್ರಿ 12 ಗಂಟೆಗೆ ಪ್ರಯಾಣ ಮಾಡುತ್ತೆ, ಆದರೆ ಈ ಟ್ರೈನ್ ಬದುಕಿರುವ ನಿಮ್ಮಂಥ ವ್ಯಕ್ತಿಗಳಿಗಲ್ಲ ಎಂದು ಜೋರಾಗಿ ಕೂಗಿ ಹೇಳಿದನು. ಇದನ್ನು ಕೇಳಿದ ಕೂಡಲೇ ಶ್ಯಾಮ್ ತಾನು ತಗೊಂಡಿದ್ದ ಟ್ರೈನ್ ಟಿಕೆಟ್ನ ದಿಟ್ಟಿಸಿ ನೋಡಿದ್ದ. ಆ ಟ್ರೈನ್ ಟಿಕೆಟಲ್ಲಿ ಜರ್ನಿ ಡೇಟ್ ಬಂದು 1978 ಅಂತ ಇತ್ತು. ಈ ಡೇಟ್ ಅವತ್ತಿನಿಂದ ಸುಮಾರು 10 ವರ್ಷಗಳ ಹಿಂದಿನದಾಗಿತ್ತು. 1978ರಲ್ಲಿ ಅದೇ ಮಾರ್ಗದಲ್ಲಿ ಒಂದು ಟ್ರೈನ್ ಭೀಕರವಾಗಿ ಆಕ್ಸಿಡೆಂಟ್ ಆಗಿತ್ತು. ಸುಮಾರು 200ಕ್ಕೂ ಹೆಚ್ಚು ಜನ ಆ ಆಕ್ಸಿಡೆಂಟಲ್ಲಿ ಸತ್ತಿದ್ದರು. ಅಷ್ಟು ಹೊತ್ತಿಗೆ ಶ್ಯಾಮ್ಗೆ ವಾಸ್ತವದ ಅರಿವಾಗಿತ್ತು. ಇದು ಆತ್ಮಗಳ ಟ್ರೈನ್, ತಾನು ತಪ್ಪಾಗಿ ಈ ರೈಲು ಹತ್ತಿದ್ದಾನೆ ಅಂತ. ಅದೇ ಸಮಯದಲ್ಲಿ ಟ್ರೈನ್ ಸ್ಲೋ ಆಗುತ್ತಾ ಸೀದಾ ಪ್ಲಾಟ್ಫಾರ್ಮ್ ಹತ್ತಿರ ಬಂದಿತ್ತು. ಒಂದು ಕ್ಷಣವೂ ಯೋಚನೆ ಮಾಡದೆ ಟ್ರೈನಿಂದ ಕೆಳಗೆ ಜಿಗಿದ. ಆಮೇಲೆ ಟ್ರೈನ್ನ ದಿಟ್ಟಿಸಿ ನೋಡಿದ ಶ್ಯಾಮ್ಗೆ ಒಂದು ದೊಡ್ಡ ಅಚ್ಚರಿ ಕಾದಿತ್ತು. ಆ ಇಡೀ ಟ್ರೈನ್ ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿತ್ತು. ಇದನ್ನು ಕಂಡ ಶ್ಯಾಮ್ ಅಲ್ಲೇ ತಲೆ ತಿರುಗಿ ಮೂರ್ಛೆ ಬೀಳುತ್ತಾನೆ. ಮಾರನೇ ದಿನ ಬೆಳಿಗ್ಗೆ 6 ಗಂಟೆ. ಸ್ಟೇಷನ್ ಗಿಜಿಗಿಡುತ್ತಿತ್ತು. ಶ್ಯಾಮ್ ಪ್ಲಾಟ್ಫಾರ್ಮ್ ಮೇಲೆ ಬಿದ್ದಿದ್ದ. ಸ್ಟೇಷನ್ ಮಾಸ್ಟರ್ ಅವನನ್ನು ಎಬ್ಬಿಸಿ ಹೇಳಿದರು, ನೀನು ಇಲ್ಲಿ ಹೇಗೆ ಬಿದ್ದೆ ಅಂತ. ಶ್ಯಾಮ್ ನಡುಗುತ್ತೆ ಹೇಳಿದ್ದ, ನಾನು ರಾತ್ರಿ ರೈಲನ್ನು ಹತ್ತಿದ್ದೆ ಅಂತ. ಸ್ಟೇಷನ್ ಮಾಸ್ಟರ್ ಮುಖ ತುಂಬ ಗಂಭೀರವಾಗಿತ್ತು. ಈ ಮಾರ್ಗದಲ್ಲಿ 1978ರಿಂದ
ಯಾವುದೇ ಥರದ ರಾತ್ರಿ ರೈಲು ಸಂಚರಿಸೋದಿಲ್ಲ ಅಂತೇಳಿ. ಶ್ಯಾಮ್ ಇನ್ನೂ ಬದುಕಿದ್ದಾನೆ. ಆದರೆ ರಾತ್ರಿ 12 ಆದಾಗ ಅವನ ಕಿವಿಗೆ ಇವಾಗಲೂ ಆ ಟ್ರೈನ್ ಚಲಿಸುವ ಶಬ್ದ ಕೇಳ್ತಾ ಇರುತ್ತೆ.